ಇಂದಿನ ಕಾಲದಲ್ಲಿ ಕೆಲಸ ಮಾಡುವಾಗಲೂ ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೂ ಇಯರ್ಫೋನ್ ಬಳಸುವುದು ಒಂದು ರೂಢಿಯಾಗಿ ಬಿಟ್ಟಿದೆ. ಗಂಟೆಗಟ್ಟಲೆ ಹಾಡು ಕೇಳುವುದು, ವಿಡಿಯೋ ನೋಡುವುದು ಅಥವಾ ಗೇಮ್ ಆಡಲು ಸಹ ನಿರಂತರವಾಗಿ ಇಯರ್ಫೋನ್ ಅನ್ನ ಬಳಸ್ತಾರೆ. ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇತ್ತೀಚಿನ ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಇದು ಕೇವಲ ಕಿವಿಗೆ ಹಾನಿ ಮಾಡುವುದಷ್ಟೇ ಅಲ್ಲದೆ ಹೃದಯಕ್ಕೂ ಸಮಸ್ಯೆಯನ್ನ ಉಂಟು ಮಾಡಬಹುದು ಎನ್ನಲಾಗ್ತಾ ಇದೆ. ಶಬ್ದದ ತೀವ್ರತೆ 85 ಡೆಸಿಬಲ್ಗಳಿಗಿಂತ ಹೆಚ್ಚಾದ್ರೆ ಅದು ಕಿವಿಯ ಒಳಗಿನ ನರಗಳನ್ನ ಹಾನಿಗೊಳಿಸುತ್ತದೆ. ಹೀಗೆ ದಿನದಿಂದ ದಿನಕ್ಕೆ ಜಾಸ್ತಿ ಶಬ್ದದಲ್ಲಿ ಕೇಳ್ತಾ ಇದ್ರೆ ಶ್ರವಣ ಶಕ್ತಿ ಕುಂಠಿತಗೊಳ್ಳುತ್ತದೆ. ಇದು ಕೆಲವೊಮ್ಮೆ ಶಾಶ್ವತವಾದ ಕಿವುಡುತನಕ್ಕೆ ಕೂಡ ಕಾರಣವಾಗಬಹುದು. ಇಯರ್ಫೋನ್ ನಿಂದ ಹೊರಡುವ ಶಬ್ದದ ತೀವ್ರತೆ ಮತ್ತು ನಡುಕ ನೇರವಾಗಿ ನರವ್ಯೂಹದ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತದೆ. ಇದರ ಪರಿಣಾಮ ಹೃದಯಕ್ಕೂ ಹಾನಿಯನ್ನುಂಟು ಮಾಡುತ್ತದೆ. ನಿರಂತರ ಶಬ್ದದ ಒತ್ತಡದಿಂದ ಬಿಪಿ ಹೆಚ್ಚಾಗುವ ಸಾಧ್ಯತೆ ಇದೆ. ಅತಿಯಾದ ಇಯರ್ಫೋನ್ ಬಳಕೆಯಿಂದ ಮೆದುಳಿಗೆ ಕೂಡ ವಿಶ್ರಾಂತಿ ಸಿಗದೆ ನಾನಾ ಬಗೆಯ ತೊಂದರೆಗಳು ಆರೋಗ್ಯದಲ್ಲಿ ಕಾಡಬಹುದು. ಆದ್ದರಿಂದ ಮಿತವಾಗಿ ಇಯರ್ಫೋನ್ ಬಳಸೋದು ಎಚ್ಚರ ಎನ್ನುತ್ತಾರೆ ವೈದ್ಯರು.